ಹೇಗಿದೆ ರೆಸ್ಪಾನ್ಸ್? ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಎಲ್ಲ ಕಡೆನೂ ನಾವು ಹೋಗ್ತಾ ಇರೋ ಪ್ರತಿಯೊಂದು ಥಿಯೇಟ್ರಲ್ಲೂ ಆರ್ಗ್ಯಾನಿಕ್ ಫುಟ್ಫಾಲ್ಗಳು ಬರ್ತಾನೆ. ಜನಗಳು ಸಿನಿಮಾ ನೋಡಿ ನಾನು ಅವತ್ತು ಫಸ್ಟ್ ಡೇ ಮೊನ್ನೆ ಹೇಳಿದ್ದು ಅದನ್ನೇ, ನಾವೇನು ಹೇಳಬೇಕು ಅಂತ ನಮ್ಮ ಕಮ್ಯುನಿಕೇಷನ್ ಏನಿತ್ತು ಅದು ಜನಕ್ಕೆ ತಲುಪಿದೆ. ಅದು ಸ್ಪ್ರೆಡ್ ಆಗ್ತಾ ಇದೆ, ನಿಧಾನಕ್ಕೆ ರಿಲೀಸ್ ಸ್ಪ್ರೆಡ್ ಆಗ್ತಾ ಇದೆ, ಬಟ್ ಸ್ಪ್ರೆಡ್ ಆಗ್ತಾ ಇದೆ. ಎಸ್ ಸರ್, ಮಧ್ಯಾಹ್ನ ಫಿಲಮ್ ಚೇಂಬರ್ ಹೋಗಿದ್ವಿ. ನಮಗೆ ಹೀರೋಯಿನ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಯಾಕೆ ಅಂತ ಹೇಳ್ಬೋದು ಸರ್? ಯಾಕೆ ಹೀರೋಯಿನ್ಗಳು ಯಾಕೆ ಬರ್ತಾರೆ ನಮಗೆ ತುಂಬ ಸಪೋರ್ಟ್? ಇವಾಗ ಹೆಂಗಿರೋದು ಸಿನಿಮಾ ನೋಡಿದ್ರಿ ಫಸ್ಟ್ ನೀವೆಲ್ಲ, ಸಿನಿಮಾ ಹೇಗೆ ಅನಿಸ್ತು ಅಂತ ನಾನು ಫಸ್ಟ್ ನಿಮ್ಮನ್ನೇ ಕೇಳಬೇಕು. ಅದನ್ನ ಹೇಳಕ್ಕೆ ಮುಂಚೆ ಚೆನ್ನಾಗಿತ್ತು. ವೆರಿ ನೈಸ್ ಸರ್. ಏನು ಅಂತ ಹೇಳಿದ್ರೆ, ಈಗ ಯಾವುದೇ ನಾನು ಫಸ್ಟು ನಮ್ಮ ಮನೇಲಿ ಸಿನಿಮಾ ಮಾಡಬೇಕು ಅಂದಾಗ, ನಾನೇ ಅಲ್ಲ ಯಾರೇ ಸಿನಿಮಾ ಮಾಡಬೇಕು ಅಂದಾಗ ಒಂದು ವಿಚಾರ ಹೇಳ್ತಾರೆ, ಹುಚ್ಚಿಡ್ತೀಯ ನೀಗೆ ಅಂತ ಕೇಳ್ತಾರೆ. ಅದೇ ಒಂದು ಹುಡುಗಿ ಕೇಳಿದ್ರೆ ಸುಂದರು ಅಂತ ಹೇಳ್ತಾರೆ. ಆದರೆ ನಮ್ಮ ತಂದೆ ತಾಯಿಯೇ ಆ ವಿಚಾರ ಅಂತ ಬಂದಾಗ ಅದು ತುಂಬ ದೊಡ್ಡ ರಿಸ್ಕು, ಅದಾಗಲ್ಲ ಅನ್ನೋ ಆಲೋಚನೆಗಳಿದ್ದಾಗ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಒಂದು ಸಿನಿಮಾ ಮಾಡಬೇಕಾದಾಗ ಅದರಲ್ಲಿ ಆರ್ಟಿಸ್ಟ್ಗಳನ್ನ ಚೂಸ್ ಮಾಡ್ಕೊಳ್ಳೋ ಅವ್ರ ಅನ್ಕಂಡೀಷ್ನಾಲಿಟಿ ಅಥವಾ ಅವ್ರ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇರುತ್ತಲ್ಲ, ಅದು ತುಂಬ ತುಂಬ ಮಿಗಿಲಾದದ್ದು. ಅದೆಲ್ಲ ಒಂದು ಕಡೆ ನಮ್ಮ ತಂದೆ ತಾಯಿ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಅಷ್ಟೇ ನಂಬಿಕೆ ಒಬ್ಬ ನಿರ್ಮಾಪಕರು ನಮ್ಮ ಮೇಲೆ ಇಟ್ಟಿರ್ತಾರೆ. ನಾವು ಒಂದು ಸಿನಿಮಾ ಕಾಸ್ಟಿಂಗ್ ಮಾಡಬೇಕಾದ್ರೆ ಎಲ್ಲ ವಿಚಾರಗಳು ಅವ್ರ ಹತ್ರ ಮಾತಾಡಿರ್ತೀವಿ. ಸಿನಿಮಾಗಳು ಹೆಂಗೆ ಬರುತ್ತೆ, ಆ ಸಿನಿಮಾ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ, ಅದರಿಂದ ಏನು ಅವ್ರಿಗೆ ಔಟ್ಕಮ್ ಸಿಗುತ್ತೆ, ಎಲ್ಲ A to Z ಅದೆಲ್ಲ ಹೇಳಿ ಮಾತಾಡಿ ಮುಗಿಸಿ ಪ್ರಿಪ್ರೇಷನ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಮಾಡಿದ್ವಿ. ಸಿನಿಮಾ ಶೂಟಿಂಗ್ ಎಲ್ಲ ಆದಮೇಲೆ ಸಿನಿಮಾ ಚೆನ್ನಾಗಾಯಿತು. ಸಿನಿಮಾ ರಿಲೀಸ್ ಟೈಮಿಗೆ ಬಂತು. ಅವರು ಈ ಹಿಂದೆ ಅವ್ರದ್ದೊಂದು ಸಾಂಗ್ ಬಂದಿತ್ತು. ಇದು ನಾನು ಮಾತಾಡ್ತಾ ಇರೋದು ನಮ್ಮ ಸಿನಿಮಾ ಬೇರೆ ಎಲ್ಲ ಥರ ಬೆಳಗ ನಿಮ್ಗೆ ಗೊತ್ತಿದೆ. ಅಚ್ಯುತ್ ಕುಮಾರ್ ಅಣ್ಣ ಇದ್ದಾರೆ, ಸುಮನ್ ರಂಗನಾಥ್ ಅವರಿದ್ದಾರೆ, ಅನಿತಾ ಭಟ್ರು ಇದ್ದಾರೆ, ಸೋನಲ್ ಮಾಂತರೋ ಇದ್ದಾರೆ, ಮತ್ತು ಸುಷ್ಮಿತಾ ಗೋಪಿನಾಥ್ ಇದ್ದಾರೆ. ಅಚ್ಯುತಣ್ಣ ನೀವೆಲ್ಲರೂ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿದರು, ನಿಮ್ಮ ಜೊತೆ ಎಲ್ಲ ಮಾತಾಡಿದ್ರು. ಸುಮನ್ ರಂಗನಾಥ್ ಮೇಡಮ್ ಕಾರಣಾಂತರಗಳಿಂದ ಬೇರೆ ಅಬ್ರಾಡ್ ಟ್ರಿಪ್ಪಿಂದ ಬರಲಿಲ್ಲ. ಅನಿತಾ ಭಟ್ರು ಒನ್ಸ್ ಅಗೇನ್ ಎಲ್ಲರ ಜೊತೆ ಖುಷಿಯಾಗಿ ಮಾತಾಡಿದ್ರು. ಸೋನಲ್ ಕೂಡ ನಿಮ್ಮನ್ನೆಲ್ಲ ಭೇಟಿ ಆದರು. ಅದೇ ಇದಕ್ಕೆ ನನ್ನ ಸಿನಿಮಾದಲ್ಲಿ ಇವಾಗ ನೋಡಿದಾಗ ನಿಮಗೆ ಗೊತ್ತಿರುತ್ತೆ, ಈ ಸಿನಿಮಾದಲ್ಲಿ ಬರೀ ಯಾರೋ ಒಬ್ರಿಗೆ ಪ್ರಾಮುಖ್ಯತೆ ಇರೋದಲ್ಲ, ಎಲ್ರಿಗೂ ಪ್ರಾಮುಖ್ಯತೆ ಸಮಾನವಾಗೇ ಇದೆ ಅಂತಂದ್ಬಿಟ್ಟು. ಅಂಥದ್ದೇ ಒಂದು ಕ್ಯಾರೆಕ್ಟರ್ ಸುಷ್ಮಿತಾ ಗೋಪಿನಾಥ್ ಅಂತ ಹುಡುಗಿರು. ಆಕೆ ನಮ್ಮ ಸಿನಿಮಾದಲ್ಲಿ ಮಾಡಿದ್ಮೇಲೆ ನೀವು ಇತ್ತೀಚೆಗೆ ಅವ್ರನ್ನ ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ, ನಮ್ಮ ಚಂದನ್ ಶೆಟ್ಟರ್ದು ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ನೋಡಿರ್ತೀರ, ತುಂಬ ಇಷ್ಟಪಡ್ತೀನಿ. ಆ ಸಿನಿಮಾ, ಆ ಸಾಂಗಿನ ಇಂಟರ್ವ್ಯೂವಲ್ಲಿ ಅವರು ನಮ್ಮ ಲವ್ ಮ್ಯಾಟರ್ ಸಿನಿಮಾ ಹೆಸರನ್ನ ತೊಗೊಂಡು, ನಾನು ಸಹಜವಾಗಿ ಯೋಚನೆ, ಇವಾಗ ನಾನು ಎಲ್ಲರೂ ಬೇರೆ ಕಡೆ ಕೆಲಸ ಕೇಳಬೇಕಾದ್ರೆ ನಾನು ಯಾವ್ದು ಮಾಡಿದ್ದೆ ಅಂದರೆ ಲವ್ ಮ್ಯಾಟರ್ ಮಾಡಿದ್ದೆ ಅಂತ ಹೇಳ್ಕೊಂಡೆ ಕೆಲಸ. ಸೊ ಅವ್ರಿಗೊಂದು ಕಾನ್ಫಿಡೆನ್ಸು, ನಂಬಿಕೆ, ಓಕೆ ಈಕೆ ಆಲ್ರೆಡಿ ಫೇಸ್ ಮಾಡಿದ್ದಾಳೆ ಕ್ಯಾಮ್ರಾನ ಒಂದು. ಸೊ ಹೇಳಕ್ಕೆ ಹೊರಟಿರೋ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಮ್ಮ ಸಿನಿಮಾ ಕೆಲಸ ನಡೆದಿದೆ ಅನ್ನೋ ಒಂದಿದ್ರೆ ಆಯಾಮದಲ್ಲಿ ಅಲ್ಲಿ ಕೆಲಸ ಪಡ್ಕೊಂಡು ಕೆಲಸ ಮಾಡಿದ್ರು. ಚೆನ್ನಾಗಾಯಿತು ಸಾಂಗು, ತುಂಬ ಸಂತೋಷ. ಅದಾದಮೇಲೆ ನಾವು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ನಾವು ಕರೆದಾಗ ನಮಗೆ ರಿಯಾಕ್ಷನ್ಸ್ಗಳು ಬರೋದು ನಿಂತು. ಅಲ್ಲಿ ತನಕ ಕನೆಕ್ಷನಲ್ಲಿದ್ದವರು, ಅಲ್ಲಿ ತನಕ ಲವ್ ಮ್ಯಾಟರ್ ಸಿನಿಮಾ ಅವ್ರ ಕಣ್ಣಿಗೆ ಕಾಣಿಸ್ತಿದ್ದು, ಬೇರೆ ಇನ್ನೊಂದು ಕಡೆ ಕೆಲಸಕ್ಕೆ ನಮ್ಮ ಸಿನಿಮಾ ಹೆಸರನ್ನು ರೆಫರೆನ್ಸ್ ಆಗಿ ತೊಗೋಬೋದಾಗಿರೋಂಥವ್ರು ನಮಗೆ ಡಿಸ್ಕನೆಕ್ಟ್ ಆಗೋಗ್ಬಿಟ್ರು. ಯಾವುದೇ ರೀತಿ ನಾವು ಅವ್ರಿಗೆ ಕನೆಕ್ಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ಸಿಗ್ತಾನೆ ಇರಲಿಲ್ಲ. ಸೊ ನಾವು ಎಲ್ಲ ರೀತಿಯೂ ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲ ನಮ್ಮ ನಿರ್ಮಾಪಕರು, ಶೀ ಈಸ್ ಅ ಫೀಮೇಲ್, ಅವರೊಬ್ಬರು ಹೆಣ್ಣು. ಸೊ ಅವ್ರ ಕಡೆಯಿಂದಲೇ ಮೋಸ್ಟ್ ಆಫ್ ದ ಕಮ್ಯುನಿಕೇಷನ್ಸ್ ಹೋಗಿರೋದು. ಈ ಸಿನಿಮಾ ಟೈಮಲ್ಲೂ ಅಷ್ಟೇ, ಇವತ್ತು ಕೂಡ ಅಷ್ಟೇ. ಅದಾದರೂ ನಮಗೇನು ಕಮ್ಯುನಿಕೇಷನ್ ಬರೆದಿದ್ದಾಗ ತೀರಾ ನಾವು ಎಷ್ಟು ತಡಿಬೇಕೋ ಅಷ್ಟು ತಡೆದು ಅಟ್ಲೀಸ್ಟ್ ಓಕೆ, ತೀರಾ ಲಾಸ್ಟ್ ಮೂಮೆಂಟ್ ಆಫ್ ದ ಡೇ ಒಬ್ಬ ಸಿನಿಮಾ ನಿರ್ದೇಶಕನಿಗೆ ಏನು ಅಂತಂದರೆ, ಅವ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಓಕೆ ಮೇ ಬಿ ಅವ್ರಿಗೇನೋ ಅವ್ರ ತಲೆಯಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲದೆ, ಓಕೆ ಸಿನಿಮಾ ರಿಲೀಸ್ ಮಾಡೋಣ ಫಸ್ಟು ಅಂತ ನೋಡಿ, ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ರಿವ್ಯೂಸ್ಗಳು ಬಂದಮೇಲೆ ಆ ಪಾಯಿಂಟ್ ಆಫ್ ವ್ಯೂವಲ್ಲಿ ಬಂದು ನಿಂತ್ಕೋಬೇಕು. ಆ ಪಾಯಿಂಟ್ ಆಫ್ ವ್ಯೂವಲ್ಲಿ ನಾವು ಕರಿತಾ ಇದ್ದಿದ್ದು, ಯಾಕಂತಂದರೆ ಟೀಮಲ್ಲಿ ಈಗ ಅಚ್ಯುತಣ್ಣ ಅಷ್ಟು ಎಲ್ರಿಗೂ ಗೊತ್ತಿರೋದು, ಅಷ್ಟು ಈಸಿಯಾಗಿ ಎಲ್ಲರೂ ಕೈಗೂ ಸಿಗಲ್ಲ. ಅದು ಅವ್ರ ಶೆಡ್ಯೂಲೇ ತುಂಬ ಸ್ಟ್ರಾಂಗ್ ಆಗಿದೆ. ತುಂಬ ಕನ್ನಡ ಆಗಲಿ, ತಮಿಳಾಗಲಿ, ತೆಲುಗು ಆಗಲಿ, ಹಿಂದಿ ಆಗಲಿ ಎಲ್ಲ ಭಾಷೆಗಳಲ್ಲೂ ಮಾಡ್ತಿದ್ದಾರೆ. ಸುಮನ್ ರಂಗನಾಥ್ ಮೇಡಮ್ ಅಷ್ಟೇ, ಅನಿತಾ ಭಟ್ರು ಅಷ್ಟೇ, ಸೋನಲ್ಲೂ ಅಷ್ಟೇ. ಶೀಸ್ ಅವ್ರದ್ದೇ ಒಂದು ಇವಾಗ ಫ್ಯಾಮಿಲಿ ಲೈಫ್ ಇದೆ. ಅವರು ಅದನ್ನು ಇದಕ್ಕೆ ಸ್ಪೇಸ್ ಅಪ್ ಮಾಡ್ಕೋಬೋದಾಗಿತ್ತು, ಅದನ್ನು ಸ್ಪೇಸ್ ಮಾಡಿಕೊಟ್ರು. ಹೇಳಿದ್ರು, ಕೆಲವು ಕಮ್ಯುನಿಕೇಷನ್ ನಮಗೂ ಕೊಟ್ಟಿದ್ರು, ಕೆಲವು ಕಮ್ಯುನಿಕೇಷನ್ಸ್ಗಳು ಆಗಿದ್ದು ನಮ್ಮ ಅವ್ರ ಮಧ್ಯೆ. ಸರ್, ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿಲ್ವಾ? ಇದೆಲ್ಲ ಬಿಡಿ, ಓಕೆ, ಯಾಕಂದ್ರೆ ಅದೆಲ್ಲ ಸಿನಿಮಾದಲ್ಲಿ ಇರುತ್ತೆ, ಎಲ್ಲ ಸಿನಿಮಾದಲ್ಲೂ ಪ್ರಾಬ್ಲಮ್ ಇರುತ್ತೆ. ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿಲ್ವಾ ಫಸ್ಟೇ? ಸರ್, ಅಗ್ರಿಮೆಂಟಲ್ಲಿ ನೀವು ಮಾರ್ಕೆಟಿಂಗ್ ಪೋರ್ಷನ್ ಅಂತ ಏನಿರುತ್ತಲ್ಲ, ಅದು ಯಾವ ಥರದಲ್ಲೂ ಅಗ್ರಿಮೆಂಟ್ ಅನ್ನೋ ಥರ ಏನು ಮಾಡ್ಕೊಂಡಿರಲಿಲ್ಲ ಸರ್. ಮತ್ತು ಅಗ್ರಿಮೆಂಟ್ ಈಗ
ನೀವು ಆ ಪೇಸ್ ಆಫ್ ಆಕ್ಟ್ರೆಸ್ ಕೂಡ ಅವ್ರು ಆಗಿರಲಿಲ್ಲ. ಇವತ್ತೂ ಅಷ್ಟೇ ನಮ್ಮ ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ, ಅವತ್ತು ಅಷ್ಟೇ, ಇವತ್ತು ಅಷ್ಟೇ, ಒಂದು ಶಿ ಸ್ಟಿಲ್ ಕನ್ಸಿಡರ್ಡ್ ಆಸ್ ಎ ನ್ಯೂ ಕಮರ್, ಒಬ್ಬರು ಹೊಸವರಾಗ್ತಾರೆ. ಸೊ ನಾವು ಅವ್ರಿಗೆ ಹೇಳಿದ್ದು ಒಂದೇ ಮಾತಲ್ಲಿ ಏನು ಹೇಳಿದ್ದು, ಓಪನ್ ಡೇಟ್ಸ್ ಬೇಕು ಅಂತ ಒಂದು ಮಾತಾಡಿದ್ವಿ, ಅನ್ಕಂಡೀಷನ್ ಆಗಿರಬೇಕು. ಅಂದರೆ ನಾನು ಹೇಳ್ತಾ ಇರೋದು ಸಿನಿಮಾ ವಿಚಾರದಲ್ಲಿ ಬಂದಾಗ, ಸಿನಿಮಾ ಕೆಲಸಗಳು ಅಂತ ಬಂದಾಗ ಅನ್ಕಂಡೀಷನ್ ಆಗಿರಬೇಕು ಅಂತ ಅದನ್ನು ಮಾಡಿದ್ವಿ. ನಾವು ಅವರ ಎಷ್ಟೋ ಒಂದು ವಿಚಾರಗಳಿಗೆ ನಾವು ಅವ್ರು ಸಪೋರ್ಟ್ ಮಾಡಿದ್ದೀವಿ. ಅವರು ಬರೋಕ್ಕಾಗದೇ ಇದ್ದಾಗ, ಬೇರೆ ಇದೆ ಅಂತ ಹೇಳಿದಾಗ ನಾವು ಅದಕ್ಕೆಲ್ಲ ಕನ್ವಿನ್ಸ್ ಆಗಿ ಮಾಡ್ಕೊಂಡು ಹೋಗಿದ್ದೀವಿ ನಾವು ಕೆಲಸಗಳನ್ನ. ಸೊ ಅದೇನಿತ್ತು ಅವಾಗ ಇನ್ ಟರ್ನ್ ಇತ್ತು ನಮಗೆ, ಆಯಿತು ನಾನು ಸಪೋರ್ಟಿಗೆ ನಿಲ್ತೀನಿ ಅನ್ನೋ ಟರ್ನೇ ಇತ್ತು. ಬಟ್ ಎಸ್, ಏನು ಮಾಡೋಕ್ಕಾಗಲ್ಲ, ಮಾತು ತಪ್ಪೋದು ಮತ್ತು ಅವಕಾಶಗಳು ಬೇರೆ ಬಂದಾಗ ಹಿಂದಿನ ಏಣಿ ಅಂತ ನಾವು ಏನು ತಗೋತೀವಿ ಅದನ್ನೆಲ್ಲ ಒದೆಯೋದು, ಅದು ಕೆಲವು ಸಲ ಬೇಜಾರು ತರುತ್ತೆ. ನಾವು ಪ್ರೊಡಕ್ಷನ್ ಹೌಸ್ಗೆ ಅದೊಂಥರ ಅವ್ರು ನಮ್ಮ ಪಾಲಿಸಿ ಅಲ್ಲ, ಬರೀ ಕೆಲಸ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಬೇಕು ಅನ್ನೋ ಪಾಲಿಸಿ ನಮ್ಮದಲ್ಲ. ನಮ್ಮ ಪಾಲಿಸಿ ಎನಿ ಟೈಮ್ ಅವರ ಸಕ್ಸಸ್ಸಲ್ಲೂ ನಾವು ಪಾತ್ರಧಾರರಾಗಬೇಕು ಅನ್ನೋದು ನಾವು ಯೋಚನೆ ಮಾಡೋದು. ಎಸ್. ಓಕೆ ಸರ್, ರೀಸೆಂಟ್ ಆಗಿ ಅವ್ರದ್ದೊಂದು ಆಲ್ಬಮ್ ಬರುತ್ತೆ, ಪ್ರೈವೇಟ್ ಒಂದು ಆಲ್ಬಮ್ ಬರುತ್ತೆ. ಆದ್ರೆ ಇಂಟರ್ವ್ಯೂ ಟೈಮ್ನಲ್ಲಿ ಅವರು ನಿಮ್ಮ ಸಿನಿಮಾದ ರೆಫರೆನ್ಸ್ ಆ ಆಲ್ಬಮ್ನ ಪ್ರಮೋಟ್ ಮಾಡ್ತಾರೆ. ಅಂದ್ರೆ ನಿಮ್ಮ ಸಿನಿಮಾ ರೆಫರೆನ್ಸ್ ಕೊಟ್ಟು ಅವರು ಸ್ಟೇಟಸ್ ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ, ಯಾವುದೇ ರೀತಿಯಾದ ಪ್ರಮೋಷನ್ ಆಕ್ಟಿವಿಟಿಗೆ ಬರೋದಿರಲಿ, ಸಿನಿಮಾ ರಿಲೇಟೆಡ್ ಪೋಸ್ಟ್ಗಳನ್ನ ಹಾಕ್ತಿಲ್ಲ. ಸೊ ಬೆಳೆಯುವಾಗ ನಿಮ್ಮ ಸಿನಿಮಾ ರಿಲೇಟ್ ಮಾಡಿದಂಥವ್ರು, ಅಂದರೆ ಪ್ರಮೋಟಿಗೆ ಯೂಸ್ ಮಾಡಿದಂಥವ್ರು ಈಗ ಬರ್ತಿಲ್ಲ ಅಂದರೆ ಏನು ಕಾರಣ ಇರ್ಬೋದು? ನಮಗೆ ಅದು ಯಕ್ಷ ಪ್ರಶ್ನೆ. ಅದು ನಮಗೆ ಯಕ್ಷ ಪ್ರಶ್ನೆ ಇರೋದು ನಾವು ಇವಾಗ ನಿಮ್ಗಳ ಮೂಲಕ ಕೇಳ್ಬೇಕು ಹೊರಟಿರೋದು ಅಷ್ಟೇ, ಎಲ್ಲ ಮಾಧ್ಯಮಗಳ ಮೂಲಕ ಕೇಳಕ್ಕೆ ಹೊರಟಿರೋದು ಒಂದೇ ಪಾಯಿಂಟ್. ಏನಾಗಿದೆ, ಇಟ್ಸ್ ಅ ವೆರಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್. ನಮ್ಮ ಸಿನಿಮಾ ಹೆಸರು ತೊಗೊಂಡು ಬೇರೆ ಕಡೆ ಕೆಲಸಗಳು, ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಸಿನಿಮಾ ಅಂದರೆ ಅಫ್ಕೋರ್ಸ್ ಅದು ನಾವು ಕಾಟನ್ ಕ್ಯಾಂಡಿ ಸಾಂಗ್ ರೆಫರೆನ್ಸ್ ಅಲ್ಲೇ ಮಾತಾಡ್ತಾ ಇದ್ದೀವಿ. ಅವಾಗ ನಮ್ಮ ಹೆಸರು ಆ ಇಂಟರ್ವ್ಯೂಲ್ ತೊಗೊಂಡಾಗ ನಾವು ಕರೆದಾಗ ಯಾಕೆ ಬರ್ತಿಲ್ಲ, ಏನಾಯಿತು ಅಂತ ಆ ಗ್ಯಾಪಲ್ಲಿ ಏನಾಗೋಯ್ತು. ಅಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿರೋದು ಒಂದೇ ಒಂದು, ಅಲ್ಲಿಗೆ ಹೊಸಬ್ರು ಅಂತ ಇದ್ರು, ಒಂದು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇದ್ದಿದ್ರು. ಇವಾಗ ಸ್ವಲ್ಪ ಆ ಸಾಂಗ್ ಮುಖೇನ ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು. ಸೊ ಆ ನೇಮು ಫೇಮು ಅದೊಂದು ಬಿಟ್ಟರೆ ಬೇರೆ ಏನೇನು ಬದಲಾವಣೆ ಆಗಿರೋದು.